ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನೋಡಿ, ಪರೀಕ್ಷಾ ಮಂಡಳಿಯವರು ಹೇಳಿರುವ ಪ್ರಕಾರ 10 ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಹೊಸ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೂಲತಃ ಮಾರ್ಚ್ 3ರಿಂದ ಪ್ರಾರಂಭವಾಗಬೇಕಿದ್ದ 10ನೇ ತರಗತಿಯ ಪರೀಕ್ಷೆಗಳು ಈಗ ಮಾರ್ಚ್ 11ರಿಂದ ಪ್ರಾರಂಭವಾಗುತ್ತವೆ. ಹಾಗೆ CBSE 12ನೇ ತರಗತಿಯ ಪರೀಕ್ಷೆಗಳು ಏಪ್ರಿಲ್ 10ರಿಂದ ಪ್ರಾರಂಭವಾಗಲಿವೆ. ಆಡಳಿತಾತ್ಮಕ ಕಾರಣಗಳ ಹಿನ್ನೆಲೆ ಪರೀಕ್ಷೆಗಳು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಈ ನಿರ್ಧಾರವನ್ನು CBSE ಪರೀಕ್ಷಾ ಮಂಡಳಿಯು ತೆಗೆದುಕೊಂಡಿದೆ. ವಿದ್ಯಾರ್ಥಿಗಳೇ, ಡಿಸೆಂಬರ್ 29 CBSE ಸಂಯೋಜಿತ ಶಾಲೆಗಳ ಪ್ರಾಂಶುಪಾಲರಿಗೆ ಈ ಆಡಳಿತ ಮಂಡಳಿಯು ಒಂದು ಅಧಿಕೃತವಾದಂಥ ನೋಟಿಸನ್ನು ಕಳಿಸಿದ್ದು 13 ವಿಷಯಗಳಿಗೆ ಅಂದರೆ 10ನೇ ತರಗತಿಯ ಪರೀಕ್ಷೆಗಳ ದಿನಾಂಕಗಳನ್ನು ಬದಲಾಯಿಸಲಾಗಿದೆ ಎಂದು ಮಂಡಳಿ ಘೋಷಿಸಿದೆ. ಈ ಪರೀಕ್ಷೆಗಳು ಮೂಲತಃ ಮಾರ್ಚ್ 3ರಿಂದ ಪ್ರಾರಂಭವಾಗಬೇಕಿತ್ತು, ಆದರೆ ಈಗ ಮಾರ್ಚ್ 11ರಂದು ನಡೆಯಲಿವೆ. ನೋಡಿ ವಿದ್ಯಾರ್ಥಿಗಳು, ಯಾವ ವಿಷಯಗಳು ಅಂದರೆ ಮುಖ್ಯವಾಗಿ ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್, ಜರ್ಮನಿಯ ಟಿಬೇಟಿಯನ್, ಬೋಡೋ, ತುಂಗಲ್ ಹೀಗೆ ವಿವಿಧ ವಿಷಯಗಳು ಇದರಲ್ಲಿ ಒಳಗೊಂಡಿವೆ. ಹಾಗೆ 10ನೇ ತರಗತಿಯ ಜೊತೆಗೆ 12ನೇ ತರಗತಿಯ ಲೆವೆಲ್ ಸ್ಟಡೀಸ್ ಪರೀಕ್ಷೆಗಳ ದಿನಾಂಕವನ್ನು ಸಹ ಬದಲಾಯಿಸಲಾಗಿದೆ. ಮೂಲತಃ ಮಾರ್ಚ್ 3ರಂದು ನಡೆಯಬೇಕಿದ್ದ ಪರೀಕ್ಷೆ ಈಗ ಏಪ್ರಿಲ್ 10ರಂದು ನಡೆಯಲಿದೆ. ಉಳಿದ ಪರೀಕ್ಷೆಗಳು ವೇಳಾಪಟ್ಟಿಯಂತೆ ನಡೆಯಲಿವೆ. ವಿದ್ಯಾರ್ಥಿಗಳೇ, ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಉಲ್ಲೇಖಿಸಿದ ಎಲ್ಲ ಪರೀಕ್ಷೆಗಳನ್ನು ಹಿಂದಿನ ವೇಳಾಪಟ್ಟಿಯ ಪ್ರಕಾರ ನಡೆಸಲಾಗುವುದು ಎಂದು CBSE ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದೆ. ವಿದ್ಯಾರ್ಥಿಗಳು, CBSE ಈ ಎಲ್ಲ ಮಾಹಿತಿಯು ನಿಮಗೆ ಅಧಿಕೃತವಾಗಿ ಹಾಗೆ ಸ್ಪಷ್ಟವಾಗಿ ತಿಳಿಯಬೇಕಾದರೆ CBSE ಅಧಿಕೃತ ವೆಬ್ಸೈಟ್ cbse.gov.inಗೆ ಭೇಟಿ ನೀಡುವ ಮೂಲಕ ಹೊಸ ದಿನಾಂಕವನ್ನು ಪಟ್ಟಿಯನ್ನು ಪರಿಶೀಲಿಸಬಹುದು. ವಿದ್ಯಾರ್ಥಿಗಳೇ, ನೋಡಿ, ಇನ್ನೊಂದು CBSE ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೆ ತಂದಿದೆ. ಯಾವುದರಲ್ಲಿ? ಹಾಜರಾತಿಯಲ್ಲಿ. CBSE ಈ ಬಾರಿ 10 ಮತ್ತು 12ನೇ ತರಗತಿಯ ಪರೀಕ್ಷಾ ಹಾಜರಾತಿಗೆ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೆ ತಂದಿದ್ದು, ಅದರ ಆಧಾರದ ಮೇಲೆ ಪ್ರಮುಖ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹಾಜರಾಗಲು 75% ಹಾಜರಾತಿ ಕಡ್ಡಾಯವಾಗಿದೆ. ಕೆಲವೊಂದು ಪರಿಸ್ಥಿತಿಗಳನ್ನು ಹೊರತುಪಡಿಸಿ ಅಂದರೆ ಆ ಪರಿಸ್ಥಿತಿಗಳಿಗೆ 25% ರಿಯಾಯಿತಿಯನ್ನು ನೀಡಿದ್ದಾರೆ. ಯಾವುದಪ್ಪ ಅಂದರೆ ಗಂಭೀರ ವೈದ್ಯಕೀಯ ಪರಿಸ್ಥಿತಿಗಳು, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾ ಕಾರ್ಯಕ್ರಮ ಅಥವಾ ತುರ್ತು ಪರಿಸ್ಥಿತಿ ಅಂತ ಕೆಲವು ಅಸಾಧಾರಣ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ 25% ಹಾಜರಾತಿಯನ್ನು ವಿನಾಯಿತಿ ನೀಡಿದೆ. ವಿದ್ಯಾರ್ಥಿಗಳೇ, ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಈ ವಿಷಯವನ್ನು ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ.